ಹಾಯ್ ಫ್ರೆಂಡ್ಸ್, ಇವತ್ತು ಆಸೆ ಎಪಿಸೋಡಲ್ಲಿ ರಂಗನಾಥ್ ಅವ್ರು ಹೇಳ್ತಾರೆ, ನನ್ನ ದುಡ್ಡನ್ನ ಮನೋಜನ ಜೊತೆ ಇದ್ದ ಹುಡುಗಿ ಎತ್ಕೊಂಡು ಹೋದ್ಲು. ಅವಳೇನಾರು ಕೊಟ್ಟಿದ್ದಿದ್ರೆ ನಾನು ಈ ದುಡ್ಡು ವಾಪಸ್ ಇಸ್ಕೊತಿದ್ದೆ. ಆದರೆ ಇದು ರೋಹಿಣಿ ಅವ್ರ ತಂದೆ ಕೊಟ್ಟಿರೋ ದುಡ್ಡು, ನನಗಿದ್ರ ಮೇಲೆಲ್ಲ ಆಸೆ ಬೇಡಪ್ಪ ಅಂತ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾರೆ, ಏನಪ್ಪ ನೀನು ಇಷ್ಟೊಂದು ಒಳ್ಳೆಯವನಾದರೆ ಒಳ್ಳೇದಲ್ಲಪ್ಪ ಅಂತ ಹೇಳ್ತಾರೆ. ಆಗ ನನ್ನ ದುಡ್ಡಾದರೆ ಯಾವತ್ತಿದ್ರೂ ನನಗೆ ಬರುತ್ತೆ ಕಣಪ್ಪ, ಇವಳು ದುಡ್ಡೆಲ್ಲ ನನಗೆ ಬೇಡ ಅಂತ ಹೇಳ್ತಾರೆ. ಆಗ ಮನೋಜ ಹೇಳ್ತಾರೆ, ಅಪ್ಪ ನೀನು ಯೋಚನೆ ಮಾಡಬೇಡಪ್ಪ, ನಿನ್ನ ದುಡ್ಡನ್ನ ನಾನು ವಾಪಸ್ ಕೊಟ್ಬಿಡ್ತೀನಿ. ಈ ದುಡ್ಡನ್ನ ನಾನು ಬಿಸ್ನೆಸ್ ಮಾಡಿ ಅದ್ರಲ್ಲಿ ಬರೋ ಪ್ರಾಫಿಟಲ್ಲಿ ನಿನಗೆ ನನ್ನ ದುಡ್ಡು ವಾಪಸ್ ಮಾಡಿಬಿಡ್ತೀನಿ, ಯೋಚನೆ ಮಾಡಬೇಡಪ್ಪ ಅಂತ ಮನೋಜ ಹೇಳ್ತಾರೆ. ಆಗ ಶಾಂತಿ ಬಂದು, ಮನೋಜ ನಿಜ ನೀನು ಬಿಸ್ನೆಸ್ ಮಾಡ್ತೀಯೇನೋ? ಹ್ಞೂ ನಮ್ಮ ಇಷ್ಟು ದಿನ ದುಡ್ಡಿರಲಿಲ್ಲ, ಅದಕ್ಕೆ ನಾನು ಏನು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿರಲಿಲ್ಲ. ಈಗ ದುಡ್ಡಿದೆಯಲ್ಲ, ನಾನು ಮಾಡ್ತೀನಮ್ಮ ಅಂತ ಮನೋಜ ಹೇಳ್ತಾರೆ. ಹ್ಞೂ ಅಂತೆ ಬಂದಿರೋ ಲಾಭದಲ್ಲಿ ನಾವು ಮಾವನ ಕೊಡಬೇಕಾಗಿರೋ ದುಡ್ಡೆಲ್ಲ ಕೊಟ್ಬಿಡ್ತೀವಿ. ಅಷ್ಟೇ ಅಲ್ಲ, ಇನ್ನೂ 15 ಲಕ್ಷ ಹಾಕಿದ್ದಾರೆ ನಮ್ಮಪ್ಪ. ಅದು ಟ್ರಾನ್ಸಾಕ್ಷನ್ದು ವ್ಯತ್ಯಾಸದಿಂದ ಆ ದುಡ್ಡು ಬಂದಿಲ್ಲ, ಅದು ಬರುತ್ತೆ. ಅದನ್ನೆಲ್ಲ ಬಿಸ್ನೆಸ್ಗೆ ಹಾಕ್ಕೊಂಡು ನಾವು ಮಾವನ ದುಡ್ಡನ್ನ ಮಾವನ ಕೊಟ್ಬಿಡ್ತೀವಿ ಅಂತ ರೋಹಿಣಿ ಹೇಳ್ತಾ ಇರ್ತಾರೆ. ಮತ್ತು ರೋಹಿಣಿ ಹೇಳ್ತಾರೆ, ಇನ್ಮೇಲೆ ಮನೋಜನ್ನ ಹಿಂಗೆ ಬೇಕಂಗೆ ಮಾತಾಡ್ಸೋದು, ಅವ್ರಿಗೆ ಬೆಲೆ ಕೊಡದಿರಂಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅತ್ತೆ, ಸರಿಯಾಗಿ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಸೂರ್ಯ ಇದ್ದವ್ರು ಬಂದುಬಿಟ್ಟು, ಕೊಡಮ್ಮ ಕೊಟ್ಬಿಡು, ನಮ್ಮ ದುಡ್ಡನ್ನ ನಮ್ಗೆ ಕೊಟ್ಬಿಡು, ದುಡ್ಡು ಕೊಡು ಅಂದರೆ ಇಲ್ದಿರೋದು ಮಾತಾಡ್ತಿದ್ಯಲ್ಲ ಅಂತ ಸೂರ್ಯ ಹೇಳ್ತಾರೆ. ರೋಹಿಣಿ ಹೇಳ್ತಾರೆ, ಇನ್ಮೇಲೆ ಮನೆ ಜವಾಬ್ದಾರಿ ಎಲ್ಲ ನಾನೇ ತೊಗೊತೀನಿ ಅತ್ತೆ, ಮನೆ ಖರ್ಚೆಲ್ಲ ನಾನೇ ನೋಡ್ಕೊತೀನಿ ಅಂತ ಹೇಳ್ತಾಳೆ ರೋಹಿಣಿ. ಆಗ ಶಾಂತಿ ಇದ್ದವರು, ನನಗೆ ಗೊತ್ತು ಕಣಮ್ಮ, ನನಗೆ ಗೊತ್ತು, ನೀನೇ ಎಲ್ಲ ಕೆಲಸ ಮಾಡ್ತೀಯ, ನಿನ್ಗೆ ಹೇಳೋದೇ ಬೇಕಾಗಿಲ್ಲ, ನೀನೇ ಮಾಡ್ತೀಯ ಅಂತ ಶಾಂತಿ ಹೇಳ್ತಾರೆ. ಹಾಗೆ ಹೇಳ್ತಿದ್ದವ್ರು, ನಿಮ್ಮಪ್ಪ ಫ್ರಾಡು ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲ ಕಣಮ್ಮ, ನಿಮ್ಮಪ್ಪ ಫ್ರಾಡ್ ಅಲ್ಲ, ದೇವರು ಅಂತ ಹೇಳ್ತಾ ಇರ್ತಾರೆ. ರಂಗನಾಥ್ ಅವರು, ನಿಂಗೆ ಬರೋದು ಬಂದಮೇಲೆ ನೀನು ಹಿಂಗೆ ಕಣೆ ಮಾತಾಡೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮನೋಜ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ಯಲ್ಲ, ಏನು ಬಿಸ್ನೆಸ್ ಮಾಡ್ತೀಯಪ್ಪ ಅಂತ ಮನೋಜನ್ನ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಮನೋಜ್ ಅವ್ರು ಹೇಳ್ತಾರೆ, ಗೊತ್ತಿಲ್ಲ ಅಪ್ಪ, ದುಡ್ಡು ಇರಲಿಲ್ವಲ್ಲ, ಏನು ಯೋಚನೆ ಮಾಡಿರಲಿಲ್ಲ, ಈಗ ದುಡ್ಡು ಬಂದಿದೆಯಲ್ಲ, ಈಗ ನೋಡಿ ನನ್ನ ತಲೆನೇ ಹೆಂಗೆಲ್ಲ ಯೋಚನೆ ಮಾಡ್ತೀನಿ, ಹೆಂಗೆಲ್ಲ ಓಡಿಸ್ತೀನಿ ಅಂತ ನೋಡಪ್ಪ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಇದ್ದವ್ರು ಹೇಳ್ತಾರೆ, ಓ ದುಡ್ಡು ಬಂದ್ರೇನ ನಿನ್ನ ತಲೆ ಓಡೋದು, ದುಡ್ಡಿಲ್ಲ ಅಂದರೆ ನಿನ್ನ ತಲೆ ಓಡಲ್ವಾ ಅಂತ ಹೇಳಿ. ಅಫ್ಕೋರ್ಸ್ ಡ್ಯಾಡ್, ನಾನು ಕೋಟ್ಯಾಧೀಶ್ವರ ಆಗೋನು, ನಾನೆಲ್ಲ ಯೋಚನೆ ಮಾಡಬೇಕು ಅಂತ ಮನೋಜ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಹೋಗ್ಲಿ ಬಿಡಪ್ಪ, ನೀನು ಇಷ್ಟಪಟ್ಟಿದ್ದು ಬಿಸ್ನೆಸ್ ಮಾಡಿ ಜನ ಮೆಚ್ಚಿದಂಗಿರು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶ್ರುತಿ ಮತ್ತು ರವಿ ಬಂದ್ಬಿಟ್ಟು ರೋಹಿಣಿಗೆ ಮತ್ತು ಮನೋಜ್ಗೆ ಇಬ್ರಿಗೂ ಕಂಗ್ರ್ಯಾಟ್ಸ್ ಹೇಳ್ತಾರೆ. ಆಗ ಶಾಂತಿ ಶ್ರುತಿ ಅವ್ರಿಗೆ ಹೇಳ್ತಾರೆ, ಸುಬ್ಬಿ ನೀನು ಕಾಲಿಟ್ಟು ಅದೃಷ್ಟ ಕಣಮ್ಮ, ನಮ್ಮ ಮನೇಲಿ ಮಡ್ಚಿಟ್ಟಿರೋ ಹಾಸಿಗೆಯಲ್ಲಿ ಮುಚ್ಚಿಟ್ಟಿರೋ ದಿನ ಥರ ಇತ್ತು ಅದೃಷ್ಟ, ನೀನು ಬಂದಿದ ತಕ್ಷಣ ನಮ್ಮ ಮನೆಗೆ ಅದೃಷ್ಟ ತೆರ್ಕೊಂತು ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು ಮೀನನ್ನು ನೋಡಿಕೊಂಡು, ಇನ್ನು ಕೆಲವ್ರ ಕಾಲ್ಗುಣ ಇದೆ ಅಪ್ಪ ಅಂತ ಮಾತಾಡ್ತಾ ಇರ್ತಾರೆ. ಆಗ ಸೂರ್ಯ ಇದ್ದವರು, ಮೀನಾ ಇದೆಲ್ಲ ನಿನಗೆ ಕಣ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಆಗ ಮೀನಾ, ನಮ್ಮ ಅತ್ತೆಗೆ ನನ್ನ ಕಂಡ್ರೆ ತುಂಬ ಇಷ್ಟ ಕಂಡ್ರೆ, ಅದಕ್ಕೆ ಹೊಗಳುತ್ತಾ ಇರ್ತಾರೆ ಅಂತ ಹೇಳ್ತಾರೆ ಮೀನಾ ಅವರು. ಆಗ ಶಾಂತಿ, ಈ ಮಾತಿಗೇನು ಕಮ್ಮಿ ಇಲ್ಲ, ಹೋಗಿ ಶ್ರುತಿಗೆ ಜ್ಯೂಸ್ ಮಾಡ್ಕೊಂಬಾ ಅಂತ ಹೇಳ್ತಾರೆ. ಆಗ ಅಲ್ಲೇ ಇದ್ದು ಸೂರ್ಯ, ಅಯ್ಯೋ ಇನ್ನೂ ವ್ರತಗಳು ಕಂಪ್ಲೀಟ್ ಆಗಿಲ್ಲ, ಈ ಜ್ಯೂಸ್ ಎಲ್ಲ ಕುಡಿದ್ಬಿಟ್ರೆ ಆಮೇಲೆ ಅವ್ರ ಅಪ್ಪ ಈಚೆ ಕಡೆನೇ ಬರದೇ ಹೋದವರು ಅಂತ ಹೇಳ್ತಾರೆ. ಅಯ್ಯೋ ಇನ್ಯಾಕೋ ವ್ರತ ಇಲ್ಲ ಅಂತ ಶಾಂತಿ ಅವ್ರು ಹೇಳ್ತಾರೆ. ಓ ಹಂಗಂದ್ರೆ ನೀನು ವ್ರತ ಮಾಡಿಸಿದ್ದು ದುಡ್ಗೋಸ್ಕರನಾ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಆಗ ಶಾಂತಿ ಇದ್ದವರು, ದುಡ್ಡು ಬಂದುಬಿಡ್ತಲ್ಲ, ಅದಕ್ಕೆ ಗಂಡನಿಗೂ ಹೆಂಡ್ತಿಗೂ ಹೊಟ್ಟೆ ಕಿಚ್ಗಳು, ಅವ್ನ ಹೆಂಡ್ತಿಗೆ ಹೇಳ್ಬಿಟ್ನಲ್ಲ ಅಂತ, ನೀನು ಕುತ್ಕೊಳ್ಳಮ್ಮ, ಕಾಲ ಮೇಲೆ ಹಾಕೊಂಡು ಕುತ್ಕೊ, ನಾನು ನಿನಗೆ ಜ್ಯೂಸ್ ಮಾಡ್ಕೊಂಡು ತೊಗೊಂಬರ್ತೀನಿ ಅಂತ ಶಾಂತಿ ಜ್ಯೂಸ್ ಮಾಡೋಕ್ಕೆ ಅಂತ ಹೊರಡ್ತಾರೆ. ಇಲ್ಲಿ ಸೂರ್ಯ ಅವರು ರೂಮಲ್ಲಿ ಒಬ್ಬರೇ ಓಡಾಡ್ತಾ ಇರ್ತಾರೆ. ಆಗ ಮೀನಾ ಅವ್ರು ಬಂದು ಹೇಳ್ತಾರೆ, ರೀ ಈ ಬೆಂಗಳೂರು ಬಿಸಿಲು ಚಳಿನ ನಂಬೋಕ್ಕೆ ಆಗಲ್ಲ, ನೆನ್ನೆಲ್ಲ ಎಷ್ಟು ಥಂಡಿ ಇತ್ತು, ಇವತ್ತಾಗಲೇ ನೋಡಿ ಬಿಸಿಲಿದೆ, ಹೋಗಲಿ ನಿಮಗೆ ಮಜ್ಜಿಗೆ ಮಾಡಿ ಕಾರ್ಗೆ ಹಾಕ್ಕೊಡ್ಲಾ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಮಲೇಷ್ಯಾದಿಂದ ಬಂದಿರೋ ದುಡ್ಡು ಮತ್ತು ರೋಹಿಣಿ ಮನೋಜ ಮಾಡ್ತಿರೋ ಕೆಲಸದ ಬಗ್ಗೆ ಡೌಟ್ ಬಂದು ಮೀನನ ಹತ್ರ ಹೇಳ್ತಾ ಇರ್ತಾರೆ. ಆಗ ಮೀನಾ, ರೋಹಿಣಿ ಯಾಕ್ರಿ ಸುಳ್ಳು ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ, ರೋಹಿಣಿಗೆ ಏನರೇ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾರೆ, ನೀನು ಗೊತ್ತಿಲ್ಲ ಈ ಮನೋಜನ ಬಗ್ಗೆ, ಪೌಡ್ರಮ್ಮನ ಬಗ್ಗೆ, ಇವರೆಲ್ಲ ಸಖತ್ ನಾಟಕ ಆಡ್ತಾರೆ, ಇವರು ಕ್ರಿಮಿನಲ್ ಆಗಿ ಯೋಚನೆ ಮಾಡ್ತಾರೆ, ನಿಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದವರು, ಇದೆಲ್ಲ ನಮಗೆ ಬೇಡ ಕಂಡ್ರೆ, ಅವಶ್ಯಕತೆ ಇಲ್ಲ, ನೀವು ನಿಮ್ಮ ಕೆಲಸ ಮಾಡಿ, ನಾನು ನನ್ನ ಕೆಲಸ ಮಾಡ್ತೀನಿ, ಹೋಗ್ರಿ ಅಂತ ಹೇಳ್ತಾರೆ. ನಿಂಗೆ ಗೊತ್ತಿಲ್ಲ ಕಣಮ್ಮ ಇವ್ರ ಬಗ್ಗೆ, ನಿನ್ನ ಗಾಡಿನೂ ಒಳಗಡೆ ಹಾಕ್ಸಿರೋದು ಇವ್ರ ಮೇಲೆ ನನಗೆ ಡೌಟ್ ಇದೆ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದರು, ಮನೆಯವ್ರ ಮೇಲೆ ಈ ಥರ ಎಲ್ಲ ಡೌಟ್ ಪಡ್ತಾರೇನ್ರಿ, ಮನೆಯವ್ರ ಮೇಲೆ ಈ ಥರ ಡೌಟ್ ಪಟ್ಟರೆ ಒಳ್ಳೇದಾಗುತ್ತಾ, ಸುಮ್ಮನೆ ಹೋಗ್ರಿ, ಆ ಥರ ಎಲ್ಲ ಮಾಡಿಸಿರಲ್ಲ ಅವರು ಅಂತ. ನಿಂಗೆ ಗೊತ್ತಿಲ್ಲ, ಮನೋಜ ಏನಾರೋ ಒಂದು ಸುಳ್ಳು ಹೇಳೋಕೆ ಹೋಗಿ ಅದ್ರಲ್ಲಿ ತಗ್ಲಾಕ್ಕೊತಾನವನು, ಆದರೆ ಪೌಡ್ರಮ್ಮ ಹಂಗಲ್ಲ, ತಗ್ಲಾಕ್ಕೊಳಲ್ಲ, ಇಲ್ಲೇನೋ ಇದೆ, ಇದನ್ನು ನಾನು ಕಂಡುಹಿಡಿತೀನಿ ಅಂತ ಹೇಳ್ತಾನೆ. ಆಗ ಮೀನಾ ಇದ್ದವರು, ನೀವೇನು CID ಥರ ಕಂಡುಹಿಡಿಯೋದು ಬೇಡ, ಜಗಳ ಆಡೋದು ಬೇಡ, ನೀವು ನಿಮ್ಮ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ರೂಮಿಂದ ಹೊರಡ್ತಾಳೆ ಮೀನಾ.
ಇಲ್ಲಿ ಮೀನವರು ಶ್ರುತಿ ಮತ್ತು ರವಿಗೆ ಊಟ ಬಡಿಸ್ತಾ ಇರ್ತಾರೆ. ಅದೇ ಟೈಮ್ ರಂಗನಾಥ್ ಮತ್ತು ಸೂರ್ಯ ಬರ್ತಾರೆ, ಅವರು ಊಟ ಬಡಿಸ್ತಾ ಇರ್ತಾರೆ. ಆಗ ಅಲ್ಲಿಗೆ ಶಾಂತಿ ಬರ್ತಾಳೆ. ಏನೋ ನಾಷ್ಟ ರೆಡಿಯಾಗಿ ಹೋಗಿದ್ಯಾ, ನಾಷ್ಟ ರೆಡಿಯಾಗಿದ್ರು ನಮ್ಮನ್ನ ಕರೆದಿಲ್ವಾ, ರೋಹಿಣಿನಾದರೂ ಕರಿಬೇಕು ತಾನೇ, ನಾಷ್ಟ ಮಾಡಿ ಬನ್ನಿ ಅಂತ ಹೇಳ್ತಾರೆ. ನಾನೇ ಹೋಗಿ ಕರ್ಕೊಂಬರ್ತೀನಿ ಅಂತ ಶಾಂತಿಯವರು ರೋಹಿಣಿ ಬಾಗಿಲು ತೆಗಿಯಮ್ಮ ಬಾರಮ್ಮ ನಾಷ್ಟಕ್ಕೆ ಅಂತ ಕರೀತಾ ಇರ್ತಾರೆ. ಆಗ ಮನೋಜ ಅಮ್ಮ ನನ್ನ ಕರಿಯಲ್ವಮ್ಮ ಅಂತ ಹೇಳ್ತಾರೆ. ಬಾರೋ ನನ್ನ ಚಿನ್ನ ನೀನು ಬಾ ಅಂತ ಕರ್ಕೊಂಡು ನಾಷ್ಟ ಬಡಿಸ್ತಾ ಇರ್ತಾರೆ. ಮೀನವರು ಊಟ ಬಡಿಸ್ತಾ ಇರ್ತಾರೆ. ಆಗ ಶಾಂತಿಯವರು ಈಸ್ಕೊಂಡು ನಾನೇ ಬಡಿಸ್ತೀನಿ ಅಂತ ಹೇಳ್ತಾರೆ. ಇನ್ನು ಸೂರ್ಯ ಹೇಳ್ತಾರೆ, ಅಲ್ಲ ಇವರು ಪೌಡ್ರಮ್ಮ ವ್ರತ ಮಾಡ್ತಾವ್ರೆ, ಕೈಲಿ ಕಂಕಣ ಬೇರೆ ಐತೆ, ಆದರೂ ಅವ್ರು ಅದು ಹೆಂಗೆ ಈರುಳ್ಳಿ ಬೆಳ್ಳುಳ್ಳಿ ಇರೋ ಊಟ ತಿಂತಾರೆ, ಅವ್ರ ಅಪ್ಪನ ಪರ್ಮನೆಂಟಾಗಿ ಜೈಲಿಗೆ ಕಳಿಸ್ಬೇಕು ಅಂತ ಅವರು ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಶಾಂತಿ ಗಾಬರಿ ಆಗ್ಬಿಟ್ಟು ಅಯ್ಯೋ ಹೌದಲ್ವಾ, ಅಯ್ಯೋ ರೋಹಿಣಿ ಊಟ ಎಲ್ಲ ತಿನ್ನಬೇಡ ಕಣಮ್ಮ ಅಂತ ಹೇಳ್ಬಿಟ್ಟು ಮೀನನ್ಗೆ ಹೇಳ್ತಾರೆ. ಅಲ್ಲ ಕಣೆ ಇವ್ರಿಗೆ ಸಪ್ರೇಟ್ ಅಡುಗೆ ಮಾಡಬೇಕು ಅನ್ನೋದು ಗೊತ್ತಿಲ್ವಾ ಅಂತ. ಆಗ ಸೂರ್ಯ ಇದ್ದವ್ರು ಹೇಳ್ತಾರೆ, ಯಾಕಮ್ಮ ಸಕ್ರಮ್ಮ ಮರ್ತೋಗ್ಬಿಟ್ಟಿದ್ಯಾ, ಅವ್ರ ಊಟ ಅವರೇ ಮಾಡ್ಕೋಬೇಕು ಅನ್ನೋದು ಮರ್ತೋಗೈತಾ ನಿನಗೆ ಅಂತ ಹೇಳ್ತಾರೆ. ಮೀನಾ ಅವ್ರ ಕಷ್ಟ ನೋಡೋಕ್ಕಾಗದೆ ನಾನೇ ಮಡಿ ಉಟ್ಕೊಂಡು ಅವ್ರಿಗೆ ಅಂತ ನಾಷ್ಟ ಮಾಡಿದ್ದೀನಿ ಅಂತ ತರಕ್ಕೆ ಅಂತ ಹೋಗ್ತಾರೆ. ಮನೋಜ ಇಲ್ಲಿ ಊಟ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಆಗ ಸೂರ್ಯ ನಿನಗೇನು ಹೊಸ್ದಾಗಿ ಹೇಳ್ಬೇಕೇನೋ ಪೆಂಗ್ಯಾ ಅಂತ ಬೈತಾರೆ. ಅಯ್ಯೋ ಹೆಂಗಾರ ಬೈಕೊಳ್ಳೋ ಇವತ್ತು, ನಾನು ತುಂಬ ಖುಷಿಯಾಗಿದ್ದೀನಿ ಅಂತಾರೆ ಮನೋಜ. ಯಾಕೋ ಅಂತ ಅಂದಾಗ ನನ್ನ ಅಕೌಂಟ್ಗೆ 30 ಲಕ್ಷ ಇದೆ ಕಣೋ, ನನ್ನ ಅಕೌಂಟಲ್ಲಿ ದುಡ್ಡು ಬಂದಿದೆ ಅಂತ ಹೇಳ್ತಾರೆ. ಆಗ ಸೂರ್ಯನಿಗೆ ಡೌಟ್ ಬಂದು ಸೂರ್ಯ ಅವರ ಅಪ್ಪ ಈಗ ನನಗೆ ದುಡ್ಡು ಬೇಕು, ನೀನು ನನಗೆ ದುಡ್ಡು ಬೇಕು ಅಂದರೆ ನೀನು ಯಾರ ಕೈಲಿ ಕೊಡ್ತೀಯಾ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ನಿನ್ನ ಕೈಗೆ ಕೊಡ್ತೀನಿ, ಇನ್ಯಾರ ಕೈಗೋ ಕೊಡಲಿ ಅಂತ ಹೇಳ್ತಾರೆ. ಹೌದಲ್ವಾ ಅಂತ ಹೇಳ್ತಾರೆ. ಆಮೇಲೆ ಮೀನೂ ಕೇಳ್ತಾರೆ, ನಿಮ್ಮಮ್ಮ ದುಡ್ಡು ಕೊಟ್ಟರೆ ಯಾರ ಕೈಲಿ ಕೊಡ್ತಾರೆ ಅಂತ. ನನ್ನ ಕೈಲೇ ಕೊಡ್ತಾರೆ ರೀ ಅಂತ ಮೀನವ್ರು ಹೇಳ್ತಾರೆ. ಶ್ರುತಿನೂ ಕೇಳ್ತಾರೆ, ನಿಮ್ಮ ಅಪ್ಪನೋ ನಿಮ್ಮಮ್ಮನೋ ದುಡ್ಡು ಕೊಟ್ಟರೆ ಯಾರ ಕೈಲಿ ಕೊಡ್ತಾರೆ. ಅಫ್ಕೋರ್ಸ್ ನನ್ನ ಕೈಲೇ ಅಂತ ಶ್ರುತಿ ಹೇಳ್ತಾರೆ. ಎಲ್ಲರ ಅಪ್ಪ ಅಮ್ಮನೋ ಅವ್ರ ಕೈಲಿ ಕೊಟ್ಟರೆ ಇಲ್ಲಿ ಪೌಡ್ರಮ್ಮ ಅವ್ರ ಅಪ್ಪ ಮಾತ್ರ ಯಾಕೆ ಮನೋಜನ ಅಕೌಂಟ್ಗೆ ಹಾಕಿದ್ದಾರೆ ಅಂತ ಕೇಳ್ತಾರೆ ಸೂರ್ಯ ಅವರು. ಆಗ ರೋಹಿಣಿ ಹೇಳ್ತಾರೆ, ನಮ್ಮ ತಂದೆ ಹತ್ರ ನಾನು ಯಾವಾಗೂ ಮನೋಜ್ ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಿದ್ದೆ, ಅದಕ್ಕೆ ಅವರು ದುಡ್ಡು ಹಾಕಿರೋದು ಬಿಸ್ನೆಸ್ ಮಾಡಲಿ ಅಂತಲೇ ಹಾಕಿರೋದು. ನನ್ನ ಅಕೌಂಟ್ಗೆ ಹಾಕಿದ್ರೆ ನನ್ನ ಅಕೌಂಟಿಂದ ಮತ್ತೆ ನಾನು ಅವ್ರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲೇಬೇಕಲ್ವ, ಅದಕ್ಕೋಸ್ಕರ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆಗ ಶಾಂತಿ ಅವನ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೊಬೇಡ ಕಣಮ್ಮ, ನೀನು ಮಾಡು, ಅವನಿಗೆ ಹೊಟ್ಟೆ ಉರಿ, ಅವರು ಅತ್ತೆ ಮನೆಯಲ್ಲಿ ದುಡ್ಡು ಕೊಟ್ಟಿಲ್ವಲ್ಲ ಅದಕ್ಕೆ ಅವನಿಗೆ ಹೊಟ್ಟೆ ಉರಿ ಅಂತ ಶಾಂತಿ ಹೇಳ್ತಾಳೆ. ಆಗ ಮೀನಾ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ನಿಮ್ಗೆ ಆಗಲ್ಲ ಅಲ್ವಾ ಅತ್ತೆ ಅಂತ ಹೇಳ್ತಾರೆ. ನನ್ನ ಗಂಡನಿಗೆ ಬೇರೆಯವರೆಲ್ಲ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ನನ್ನ ಗಂಡ ಅವ್ರು ಕಷ್ಟಪಟ್ಟು ಅವರೇ ದುಡಿತಾರೆ, ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊತಾರೆ, ಬೇರೆಯವ್ರ ದುಡ್ಡಿಗೆಲ್ಲ ಆಸೆ ಪಡಲ್ಲ ಅಂತ ಮೀನಾ ಹೇಳ್ತಾರೆ. ಅಲ್ಲೇ ಇದ್ದು ಮನೋಜ, ಏನಮ್ಮ ಮೀನಮ್ಮ ನೀನು ನನ್ನ ಬಗ್ಗೆನೇ ಹೇಳ್ತಿರೋದು ಅಂತ ಹೇಳ್ತಾರೆ. ಆಗ ಮೀನಾ ನಾನು ಯಾಕೆ ನಿಮ್ಮ ಬಗ್ಗೆ ಹೇಳಲಿ ಅಂತ ಹೇಳ್ತಾರೆ. ಇನ್ನು ಸೂರ್ಯ ಅಲ್ಲೇ ಇದ್ದವರು, ಇವರು ಏನೋ ನಿಮ್ಮ ಅಪ್ಪನ ಮನೆಯಲ್ಲಿ ಏನೋ ಕೊಡಿಸಿಲ್ಲ ಅಂತ ಹೇಳ್ತಿದ್ದಾರಲ್ಲ ಮೀನಾ, ನನ್ನ ಕಾರ್ ಯಾರಮ್ಮ ಕೊಡಿಸಿರೋದು, ನೀನೇ ಅದನ್ನು ಹೇಳಮ್ಮ ಅಂತ ಹೇಳ್ತಾರೆ. ಆಗ ರಂಗನಾಥ್ ಇದ್ದವರು ಅವ್ರ 3 ಜನ ಮಕ್ಕಳಿಗೂ ಬುದ್ಧಿ ಹೇಳ್ತಾರೆ. ನ್ಯಾಯ ನೀತಿ ಇದರಲ್ಲೇ ಇದ್ದರೆ ನಾವು ಬೆಳಿತೀವಿ ಉಳಿತೀವಿ ಅಂತ ರಂಗನಾಥ್ ಅವರು ಅವ್ರ 3 ಜನ ಮಕ್ಕಳು ಹೀಗೆ ಇರಬೇಕು ಕಣ್ರಪ್ಪ, ನೀವು ಒಳ್ಳೆ ರೀತಿಲಿ ಇರಬೇಕು ಅಂತ ಬುದ್ಧಿ ಹೇಳ್ತಾ ಇರ್ತಾರೆ. ಮನೋಜ್ ರೂಮ್ ಬಂದಮೇಲೆ ರೋಹಿಣಿ ನೀವು ಓದಿದ್ದೀರಾ ಮನೋಜ್ ನಿಜವಾಗ್ಲೂ ಅಂತ ಕೇಳ್ತಾರೆ. ಯಾಕೆ ರೋಹಿಣಿ ಈ ಥರ ಎಲ್ಲ ಕೇಳ್ತಿದ್ಯಲ್ಲ ಅಂತ ಹೇಳ್ತಾರೆ. ಇನ್ನೇನು ಮನೋಜ್ ನೀವು ಈ ಥರ ಎಲ್ಲ ಅವ್ರ ಮುಂದೆ ದುಡ್ಡಿನ ವ್ಯವಹಾರ ಎಲ್ಲ ಮಾತಾಡ್ತೀರಾ, ಇನ್ನೊಂದು ಸತಿ ನಾನು ಕೇಳಿದೆ ಅವ್ರ ಹತ್ರ ಏನು ದುಡ್ಡಿನ ಬಗ್ಗೆ ಮಾತಾಡಬಾರ್ದು ನೀವು ಅಂತ ಹೇಳ್ತಾರೆ. ಸರಿ ಅಂತ ಮನೋಜ್ ಹೇಳ್ತಾರೆ. ಆಗ ರೋಹಿಣಿ ಹೇಳ್ತಾರೆ, ನನಗೆ ಯಾಕೋ ಸೂರ್ಯನಿಗೆ ನಮ್ಮ ಮೇಲೆ ಡೌಟ್ ಬಂದಿದೆ ಅಂತ ಅನಿಸುತ್ತೆ ಅಂತ. ಮನೋಜ್ ಹೇಳ್ತಾರೆ, ಅಯ್ಯೋ ಅವ್ನಿಗೆ ಅದೆಲ್ಲ ಚಾನ್ಸ್ ಇಲ್ಲ, ಮಾಮೂಲಿ ಥರ ಯಾವಾಗೂ ನನ್ನ ಕಿಂಡ್ಲು ಮಾಡ್ತಾನಲ್ಲ ಹಂಗೆ ಮಾಡ್ತಾವನೆ ಅಂತ. ಆದರೂ ನಮ್ಮ ಹುಷಾರಲ್ಲಿ ನಾವಿರಬೇಕು, ದುಡ್ಡಿರೋವರೆಗೂ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ರೋಹಿಣಿ ಹೇಳ್ತಾ ಇದ್ದರೆ ಮನೋಜ್, ಆ ದುಡ್ಡಿದ್ರೆ ತಾನೇ ಬೇಗ ಅದನ್ನು ಖರ್ಚು ಮಾಡಿಬಿಡ್ತೀನಿ ಬಿಡು ರೋಹಿಣಿ ಅಂತ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, ನೀವು ಯಾರ್ಯಾರ್ದೋ ಕೈಲಿ ಕೊಟ್ಟು ಈ ದುಡ್ಡನ್ನ ಮೋಸ ಹೋಗೋದಲ್ಲ, ನಾನು ಹೇಳ್ತೀನಿ, ನಾನು ಹೇಳ್ದಾಗ ನೀವು ಮಾಡಬೇಕು ಗೊತ್ತಾಯ್ತಾ ಅಂತ ಹೇಳ್ತಾಳೆ. ಆಗ ಮನೋಜ ಸರಿ ಅಂತಾನೆ. ಫಸ್ಟು ನಾವು ಸೂರ್ಯ ಈ ಥರ ದುಡ್ಡಿನ ಬಗ್ಗೆ ಮಾತಾಡೋದನ್ನ ಫಸ್ಟು ನಿಲ್ಲಿಸ್ಬೇಕು ಅಂತ ಹೇಳ್ತಾಳೆ. ಹೇಳ್ಬಿಟ್ಟು ರೋಹಿಣಿ ಅಡುಗೆ ಮನೆಗೆ ಬಂದುಬಿಟ್ಟು ಮೀನಾ ಹತ್ರ ಹೇಳ್ತಾರೆ, ನಿಮ್ಮ ಗಂಡ ಏನು ಅಂದ್ಕೊಂಡಿದ್ದಾರೆ ಅವ್ರನ್ನ ಅವರು ಅಂತ ಕೇಳ್ತಾರೆ. ಆಗ ಮೀನಾ ಇದ್ದವ್ರು ಹೇಳ್ತಾರೆ, ಅವ್ರನ್ನೇ ಹೋಗಿ ಕೇಳ್ಕೊಳ್ಳಿ ಅಂತ. ಆಗ ರೋಹಿಣಿ ಹೇಳ್ತಾಳೆ, ನನ್ನ ಅಕೌಂಟ್ಗಾರೋ ಹಾಕಲಿ ನಮ್ಮಪ್ಪ ದುಡ್ಡನ್ನ, ಇಲ್ಲ ನನ್ನ ಗಂಡ ಮನೋಜ್ ಅಕೌಂಟ್ಗಾರೋ ಹಾಕಲಿ ದುಡ್ಡನ್ನ, ಅದೆಲ್ಲ ಸೂರ್ಯನಿಗೆ ಯಾಕೆ ಬೇಕು ಅಂತ ಹೇಳ್ತಾಳೆ. ಅವ್ರನ್ನ ಅವ್ರ ಪಾಡಿರ ಕೇಳಿ ಅಂತ ಹೇಳ್ತಾರೆ. ಆ ಟೈಮ್ಗೆ ಮೀನವ್ರು ಹೇಳ್ತಾರೆ, ನೀವು ಯಾಕೆ ಈ ಥರ ಆಡ್ತಿದ್ದೀರಾ, ನೀವು ಈ ಥರ ಹೇಳ್ತಾ ಇರೋದು, ನೀವು ಈ ಥರ ಗಾಬರಿ ಆಗಿರೋದು ನೋಡಿದ್ರೆ ನನಗೆ ನಿಮ್ಮಪ್ಪ ಹಾಕಿದಾರ ದುಡ್ಡನ್ನ ಅನ್ನೋ ಡೌಟ್ ನನಗೂ ಬರ್ತಿದೆ ಅಂತ ಹೇಳ್ತಾರೆ.
ಇವತ್ತಿನ ಆಸೆ ಸಂಚಿಕೆ ಇಲ್ಲೇ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ಗಳೆಲ್ಲ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.